ಲಿಂಕ್ ಕೆನಾಲ್ ಯೋಜನೆಯನ್ನ ಖಂಡಿಸಿ ಮೇ 31ಕ್ಕೆ ಪ್ರತಿಭಟನೆ. ಪ್ರತಿಭಟನೆ ಹಿನ್ನೆಲೆ ಗುಬ್ಬಿಯಲ್ಲಿ ರೈತರಿಂದ ಪ್ರಚಾರ ಕಾರ್ಯ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ಖಂಡಿಸಿ ಜಿಲ್ಲಾದ್ಯಂತ ರೈತರು, ಸಚಿವರು, ಮಠಾಧೀಶರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಸರ್ಕಾರ ಯೋಜನೆ ಮಾಡಿಯೇ ತೀರಲು ಮುಂದಾಗಿದೆ. ಗುಬ್ಬಿಯ ಸುಂಕಾಪುರದಲ್ಲಿ ನಡೀತಾ ಇದ್ದ ಕಾಮಗಾರಿ ತಡೆಯಲು ಹೋದ ಹೋರಾಟಗಾರರನ್ನ ಬಂಧಿಸಿದ್ರು. ಇದರ ಬೆನ್ನಲ್ಲೇ ಮೇ 31ರಂದು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ಬೃಹತ್ ಪ್ರತಿಭಟನೆಗೆ ರೈತ ಸಂಘ, ಸಚಿವರು, ಮಠಾಧೀಶರು ತೀರ್ಮಾನಿಸಿದ್ರು. ಅದರಂತೆ ಇಂದು ಗುಬ್ಬಿಯಲ್ಲಿ ರೈತ ಮುಖಂಡರು ಹಳ್ಳಿಗೂ ತೆರಳಿ ಪ್ರಚಾರ ಮಾಡುವ ಮೂಲಕ ಬೃಹತ್ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಿದ್ದಾರೆ. ಇವತ್ತೇನಾದ್ರೂ ಒಂದು ಬೋರ್ ಕೊರ್ಸ್ಬೇಕು ಅಂದ್ರೆ 5 ಲಕ್ಷ ಬೇಕು. ಇವತ್ತು ಸುಮಾರು ವರ್ಷಗಳಿಂದ ಹೇಮಾವತಿ ನೀರು ಬರೋದ್ರಿಂದ ನಾವು ಇವತ್ತು ಬೋರ್ನಲ್ಲಿ ನೀರಿದ್ದಾವೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದೇ ತರ ನಾವು ಪೈಪ್ ಲೈನ್ ಬಿಟ್ಕೊಟ್ರೆ ನಮಗೆ ಬಹಳ ಅಪಾಯ ಆಗುತ್ತೆ. ಹೌದು, ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಗೋಪಾಲಪುರ, ಕೊಪ್ಪ, ಬಿಕ್ಕೇಗುಡ್ಡ, ಕೆಜಿ ಟೆಂಪಲ್, ಕೊಡಗೆಹಳ್ಳಿ, ಮುದ್ದೇನಹಳ್ಳಿಗೆ ತೆರಳಿದ ಮುಖಂಡರು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯಿಂದ ಆಗುವ ಅನಾಹುತಗಳ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ್ರು. ಇದೊಂದು ಅವೈಜ್ಞಾನಿಕ ಕಾಮಗಾರಿ. ಇದನ್ನ ಆರಂಭಿಸಲು ಬಿಡದಂತೆ ಎಲ್ಲರೂ ಒಗ್ಗೂಡಿ ಪ್ರತಿಭಟನೆ ಮಾಡುವ ಅನಿವಾರ್ಯ ಬಂದಿದೆ. ಸುಂಕಾಪುರದ ಬಳಿ ನಡೀತಾ ಇರುವ ಕಾಮಗಾರಿ ತಡೆದು ಉಗ್ರ ಹೋರಾಟ ಮಾಡಲು ಮುಂದಾಗಲು ಸಜ್ಜಾಗಿದೆ ಎಂದು ಕರೆಯನ್ನ ನೀಡಿದ್ರು. ಗ್ರಾಮೀಣ ಭಾಗದ ಮಹಿಳೆಯರು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಲೂಕಿನ ಹಿತ ಕಾಪಾಡುವ ಕೆಲಸ ಮಾಡಬೇಕಾಗಿದೆ ಎಂದು ಜೆಡಿಎಸ್ ಮುಖಂಡ ನಾಗರಾಜು ಮಹಿಳೆಯರನ್ನ ಪ್ರತಿಭಟನೆಗೆ ಬರುವಂತೆ ಮನವಿಯನ್ನ ಮಾಡಿದ್ರು. ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ಇಡೀ ತುಮಕೂರು ಜಿಲ್ಲೆಯ ಜನ, ಸುಮಾರು 7 ತಾಲೂಕಿನ ಜನ ನಾಡಿದ್ದು 31ನೇ ತಾರೀಕು ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತೇಳಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಇವತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ರೈತರನ್ನ ಜಾಗೃತಗೊಳಿಸುವಂತ ಸಭೆಗಳು ನಡೆದಿದ್ದಾವೆ. ಇವತ್ತು ಈ ದಿನ ಅದೇ ಸಭೆಯನ್ನ ನಾವು ಗುಬ್ಬಿ ಹೊಸಳ್ಳಿಯ ಆಲದ ಕೊಂಬಮ್ಮನ ಹತ್ತಿರ ನಮಗೆ ಕಸಬಾ ಹೋಬಳಿಯ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೋರಾಟಕ್ಕೆ ಸುಮಾರು ನಮ್ಮ ಕಸಬಾ ಹೋಬಳಿಯ 5 ಗ್ರಾಮ ಪಂಚಾಯತ್ಗಳು ಸೇರ್ತವೆ. ಆ ಗ್ರಾಮ ಪಂಚಾಯತ್ಗಳ ಪ್ರತಿಯೊಂದು ಮನೆಯನ್ನು ತಲುಪಿಸಿ ಈ ಒಂದು ಹ್ಯಾಂಡ್ ಬಿಲ್ನೆಲ್ಲ ಕೊಟ್ಟು ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲು ನಮ್ಮ ಎಲ್ಲ ಪಕ್ಷದ ನಾಯಕರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಶ್ರೀಶಕ್ತಿ ಸಂಘಗಳು, ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ರೈತರಿಗೆ ನಾವು ಮುಕ್ತವಾಗಿ ಆಹ್ವಾನ ಮಾಡಿದ್ದೀವಿ. ದಯಮಾಡಿ ಇದೊಂದು ಪಕ್ಷಾತೀತವಾದ ಹೋರಾಟ. ಇದು ನಮ್ಮ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಇದರಲ್ಲಿ ಉದಾಸೀನ ಮಾಡದಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾಮಗಾರಿಯನ್ನು ನಿಲ್ಲಿಸೋದ್ರ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ನೀವೇನಾದರೂ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇ ಆದರೆ ಮುಂದಿನ ದಿನದಲ್ಲಿ ಬಹಳ ಬೆಲೆಯನ್ನು ತರಬೇಕಾಗುತ್ತೆ ಅಂತ ಹೇಳಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಈ ಮುಖಾಂತರ ನಾನು ನಮ್ರತೆಯನ್ನ ಕೈ ಮುಗಿದು ನಾನು ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಕಲ್ಲಿಪಾಳ್ಯ ಲೋಕೇಶ್, ಬ್ಯಾಟರಂಗೇಗೌಡ, ರೈತ ಮುಖಂಡರಾದ ವೆಂಕಟೇಗೌಡ, ಲೋಕೇಶ್ ಹಾಗೂ ಜೆಡಿಎಸ್ ಮುಖಂಡರು ಸೇರಿದಂತೆ ಬಿಜೆಪಿ ಮುಖಂಡರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ. ಇವತ್ತೇನಾದ್ರೂ ಒಂದು ಬೋರ್ ಕೊರ್ಸ್ಬೇಕು ಅಂದ್ರೆ 5 ಲಕ್ಷ ಬೇಕು. ಸುಮಾರು ವರ್ಷಗಳಿಂದ ಹೇಮಾವತಿ ನೀರು ಬರೋದ್ರಿಂದ ನಾವು ಇವತ್ತು ಬೋರ್ನಲ್ಲಿ ನೀರಿದ್ದಾವೆ.